ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್ಸ್. ಗಾಯ್ಸ್, ನಮ್ಮ ಚಾನಲಲ್ಲಿ ನಿಮಗೆ ಮದುವೆ ಆಗದೇ ಇರ್ತಕ್ಕಂಥ ಹುಡುಗರಿಗೆ ಹೊಸ ಹೊಸ ಪ್ರೊಫೈಲ್ಗಳು ಹುಡುಗಿರು ಕಳಿಸ್ತಾ ಹೋಗ್ತಾರೆ. ನಿಮಗೆ ಇದರಲ್ಲಿ ಯಾರು ಮ್ಯಾಚ್ ಆಗ್ತಾರೆ ಅವರ ಜೊತೆ ನೀವು ಸಂಬಂಧ ಜೊತೆಗೆ ಮದುವೆ ಕೂಡ ಆಗ್ಬೋದು. ನಮ್ಮ ಚಾನಲ್ಗೆ ನಿಮಗೇನಾದರೂ ವರ ಬೇಕು ಅಂದರೆ sri@gmail.comಗೆ ನಿಮ್ಮ ಬಯೋಡಾಟಾ, ನಿಮ್ಮ ಊರು, ನಿಮ್ಮ ಹೆಸರನ್ನ ಎಲ್ಲ ಮಾಹಿತಿನ ಕಳಿಸ್ಕೊಡಿ. ನಾವೇ ಹುಡುಕಾಟ ಮಾಡಿಕೊಡ್ತೀವಿ. ಇವತ್ತು ರೇಣು ಅವರು ರಾಣಿಬೆನ್ನೂರಿನಿಂದ ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥವ್ರು ಪ್ರೊಫೈಲ್ ಕಳಿಸಿರೋದು. ಇವರ ವಯಸ್ಸು 27 ವರ್ಷ. ಸ್ವಂತದಾಗಿರ್ತಕ್ಕಂಥ ಮನೆ ಹೊಂದಿರತಕ್ಕಂಥ ರೇಣು ಅವರು ಒಂದು ಕಾರು, 1 ಎಕರೆ ಗದ್ದೆ ಜೊತೆಗೆ ಒಂದು ಬೈಕ್ ಕೂಡ ಇವರ ಹೆಸರಿಗೆ ಇರ್ತಕ್ಕಂಥದ್ದು. ಶಿಕ್ಷಣ ಬಂದ್ಬಿಟ್ಟು ಏನು ಕೂಡ ಪಡೆದಿಲ್ಲ ಸ್ನೇಹಿತರೆ. ಇವರು ಓದಿರ್ತಕ್ಕಂಥ ಹೆಣ್ಣು ಅಲ್ವೇ ಅಲ್ಲ. ಪ್ರಸ್ತುತ ಮನೆಯಲ್ಲಿ ಅಡುಗೆ ಕೆಲಸ ಮಾಡಿಕೊಂಡು, ಗದ್ದೆ ಕೆಲಸ ಮಾಡಿಕೊಂಡು, ಜೊತೆಗೆ ಮನೆ ಜವಾಬ್ದಾರಿ ಹೊತ್ಕೊಂಡು ಹೋಗ್ತಕ್ಕಂತಹ ಒಬ್ಬ ಒಳ್ಳೆಯ ಹೌಸ್ ವೈಫ್ ಆಗಿರ್ತಕ್ಕಂಥದ್ದು ಇವರು. ಇವರ ಎತ್ತರ ಬಂದುಬಿಟ್ಟು 4.8 ಸೆಂಟಿಮೀಟರ್. ಶರೀರ ಸ್ವಲ್ಪ ತೆಳ್ಳಗೆ ಇದ್ದಾರೆ, ಆದರೂ ಕೂಡ ಆಸೆಗಳಿಗೆ ಏನೂ ಕಡಿಮೆ ಇಲ್ಲ. ಸ್ವಲ್ಪ ಸೀಕ್ರೆಟಾಗಿ ಇವರ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಬರೋಣ. ಆ್ಯಂಡ್ ಇಲ್ಲಿ ನೋಡ್ಕೊಳ್ತಿರ್ಬೋದು, ಮೊದಲನೇದಾಗಿ ಹುಡುಗನನ್ನು ಒಂದು ಬೇಸರದ ಜೀವನ ಕಳಿಬೇಕು, ಚಂದವಾಗಿ ನೋಡ್ಕೊಳ್ಬೇಕು. ಅಂದರೆ ನನಗೆ ಒಂದು ಬೇಸರ ಇದೆ, ಏನಂದರೆ ನಾನು ಒಂಟಿ ಆಗಿಬಿಟ್ಟೆ, ನಮ್ಮ ತಂದೆ ತಾಯಿಯವರು ದೂರ ಆಗ್ತಿದ್ದಾರೆ, ಮದುವೆ ಆದರಂತೆ, ಈ ರೀತಿ ಬೇಸರ ಕಳಿಬೇಕು ಅಂತ ಹೇಳಿರೋದು. ನನಗೆ ದಿನಾಲೂ ನೀವು ಆ ಥರ ವೀಡಿಯೋ ಫೋಟೋಸ್ ಎಲ್ಲನೂ ಕೂಡ ಕಳಿಸಬೇಕು. ಇವರು ನಿಮಗೆ ನಂಬರ್ ಕೊಡ್ತಾರೆ ಸ್ನೇಹಿತರೆ. ದಿನಾಲೂ 10 ಗಂಟೆ ಆದರೆ ನೈಟು ಆ ರೀತಿ ವೀಡಿಯೋಗಳು ಮತ್ತು ಫೋಟೋಗಳು ಇವರಿಗೆ ಕಳಿಸ್ಬೇಕಂತೆ. ಅವರು ನೋಡಿಬಿಟ್ಟೇ ತೃಪ್ತಿ ಆಗ್ತಾರೆ ಅಂತ ಹೇಳಿರೋದು. ಭೇಟಿಯಾದಾಗ ಬೇಕಿದ್ದರೆ ರೂಮ್ಗೆ ಹೋಗೋಣ. ಸೊ ಇಬ್ಬರು ದೂರ ಇರ್ತೀವಲ್ಲ, ಆ ಸಂದರ್ಭದಲ್ಲಿ ನೀವು ನನಗೆ ತುಂಬ ನೆನಪಾಗ್ತೀರಾ. ಆವಾಗ ವೀಡಿಯೋ ಫೋಟೋ ಕಳಿಸಿದರೆ ನೋಡಿಬಿಟ್ಟು ತೃಪ್ತಿ ಹೊಂದ್ತೇನೆ. ನನಗೆ ಮದುವೆ ಆಗುವುದಕ್ಕಿಂತ ಪ್ರಸ್ತುತ ಸುತ್ತಾಡೋದು, ಮಜಾ ಮಾಡೋದು ಅಂದರೆ ತುಂಬ ಇಷ್ಟ ಅಂತ ಇವರು ಹೇಳಿರೋ ಸ್ನೇಹಿತರೆ. ಅಂದರೆ ಮದುವೆ ಆಗಿ ಒಂದು ಜೈಲಲ್ಲಿ ಇರೋಕ್ಕಿಂತ ಮುಂಚೆ ಮದುವೆನೇ ಬೇಡ, ಒಂದು ಪ್ರೀತಿ ಮಾಡಿ, ಲವ್ ಮಾಡಿ ಸುತ್ತಾಡೋದು, ಮಜಾ ಮಾಡೋದು, ರೂಮ್ಗೆ ಹೋಗೋದು, ಈ ರೀತಿ ಎಲ್ಲನೂ ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿರೋದು. ಹುಡುಗನಿರ್ಬೇಕಾಗಿರ್ತಕ್ಕಂಥ ಪಾಯಿಂಟ್ಗಳು ಹೇಳ್ತಾ ಹೋಗ್ತೀನಿ. ಇವಾಗ ಮೊದಲನೇ ಪಾಯಿಂಟ್ ಅವ್ರು ಹೇಳಿರೋದು, ಗೈಸ್ ಅದು ಹೇಳ್ತೀನಿ, ಕಾರ್ನ ನೋಡ್ಕೊಂಡು ಬಿಡಿ. ಅವ್ರ ಹತ್ರ ಇದೆ ಅಂತ ಏನು ಹೇಳಿದರು, ಒಂದು ಮನೆ ಇದೆ ಅಂತೆ, ಒಂದು ಕಾರ್ ಇದೆ ಅಂತೆ, 1 ಎಕರೆ ಹೊಲ ಇದೆ ಅಂತ ಏನು ಹೇಳಿದರೆ ಇದೇ ಒಂದು ಕಾರು. ಹುಡುಗ ಯಾವ ರೀತಿ ಇರಬೇಕು ಅಂದರೆ ಪ್ರಸ್ತುತ ದಪ್ಪವಾಗಿರಬೇಕಂತೆ. ಹೈಟಲ್ಲಿ ಕಡಿಮೆ ಇರಲಿ, ಹುಡುಗ ದಪ್ಪ ಇದ್ರೇ ಈಗಿನ ಹುಡುಗರಿಗೆ ಒಂದು ಬೆಲೆ ಕೂಡ ಆಗ್ತಾಯಿದೆ. ಸ್ನೇಹಿತರೆ, ನೀವು ಕೂಡ ದಪ್ಪ ಇದ್ದರೆ, ಕುಳ್ಳಕ್ಕೆ ಇದ್ದರೆ, ಜೊತೆಗೆ ಗಡ್ಡ ಬಿಟ್ಟಿರಬೇಕು ಕಂಪಲ್ಸರಿ. ಅದು ಬಂದುಬಿಟ್ಟು ಯಶ್ ಮೂವಿ ಯಾವ KGF ರಿಲೀಸ್ ಆಯಿತೋ ಹುಡುಗಿರಿಗೆ ಅದೊಂದು ಹುಚ್ಚು ಕನಸೇ ಆಗಿಬಿಟ್ಟಿದೆ. ಗಡ್ಡ ಬಿಡ್ತಕ್ಕಂಥ ಹುಡುಗ ಅಂದರೆ ಪಂಚಪ್ರಾಣ ಇವರಿಗೆ ಕೂಡ. ಆ್ಯಂಡ್ ಸ್ನೇಹಿತರೆ, ಅದೇ ರೀತಿಯಾಗಿ ನಿಮ್ಮದು ಸ್ವಂತ ಮನೆ ಇದೆಯಾ, ನಿಮ್ಮದು ಆಸ್ತಿ ಇದೆಯಾ, ಅದೇನು ಕೂಡ ಇವ್ರು ನೋಡೋಲ್ಲ. ಬೇಕಿದ್ದರೆ ಅವ್ರಿಗೆ ಬೇಕಾಗೂ ಇಲ್ಲ. ಅವ್ರದ್ದೇ ಆಗಿರ್ತಕ್ಕಂಥ ಆಸ್ತಿ ಇದೆ, ಹೊಲ ಇದೆ, ಗದ್ದೆ ಇದೆ ಅಲ್ವಾ, ಖುದ್ದಾಗಿ ನೀವು ಅದನ್ನೇ ಮುಂದೆ ನಿಂತ್ಕೊಂಡು ನೋಡ್ಕೊಂಡು ಹೋದರೆ ಅಷ್ಟೇ ಸಾಕು ಅಂತ ಇವರು ಫ್ರೆಷರಲ್ಲಿ ಹೇಳಿದ್ದಾರೆ. ನೋಡ್ಕೊಳ್ಳಿ, ಯಾರಿಗುಂಟು ಯಾರಿಗಿಲ್ಲ ಆಫರು. ಗಾಯ್ಸ್, ಇವ್ರಿಗೆ ನೀವು ಇಷ್ಟ ಆಗಬೇಕು ಅಂದರೆ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಮಾತನಾಡಿ, ಜೊತೆಗೆ ಏನೂ ಕೂಡ ಮುಚ್ಚುಮರೆ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಆ ರೀತಿ ವಿಚಾರದಲ್ಲಾಗಿರಲಿ, ಜೊತೆಗೆ ವೀಡಿಯೋಸ್ ಕಳಿಸುವ ವಿಚಾರದಲ್ಲಾಗಿರಲಿ, ಈ ರೀತಿ ವಿಚಾರದಲ್ಲಿ ಏನೂ ಕೂಡ ಮುಚ್ಚುಮರೆ ಮಾಡದೆ ಓಪನ್ ಅಪ್ ಆಗಿ ಮಾತಾಡಿ. ಅಂದ್ರೇ ಅವ್ರಿಗೆ ನೀವು ಇಷ್ಟ ಆಗೋದು ಅಂತ ನಾನು ಕೂಡ ಹೇಳಿದ್ದೇನೆ. ಅವರು ಕೂಡ ನಮಗೆ ಸೀಕ್ರೆಟಾಗಿ ಹೇಳಿದ್ದಾರೆ ಅಂತ ಹೇಳ್ತೇನೆ ಸ್ನೇಹಿತರೆ. ಆ್ಯಂಡ್ ಈ ಒಂದು ಕಾರು ನೋಡ್ಕೊಳ್ತಿದ್ದೀರಾ, 2012ನ ಮಾಡಲಲ್ಲಿ ಇದೆ ಸ್ನೇಹಿತರೆ. ಅದು ತುಂಬ ಹಳೆದ ಕಾರ್. ಅಂದರೆ ಇವಾಗ ರೀಸೆಂಟಾಗಿ 2 ವರ್ಷ 3 ವರ್ಷ ಆಯಿತು ತೆಗೆದುಕೊಂಡು ಅಂತ ಇಲ್ಲ, 4 ರಿಂದ 5 ವರ್ಷ ಆಯ್ತಂತೆ. ಆ್ಯಂಡ್ ಒಳಗಡೆ ಇರ್ತಕ್ಕಂಥ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ನೋಡ್ಕೊಳ್ಬೋದು, ಜೊತೆಗೆ ಕೆಲವೊಂದಿಷ್ಟು ಪಾರ್ಟ್ಸ್ಗಳನ್ನ ನೋಡ್ಕೊಳ್ಬೋದು. ಹೊರಗಿನ ಸಿಸ್ಟಮೇ ಬೇರೆ ಇದೆ ಆ್ಯಂಡ್ ಒಳಗಡೆ ಇರ್ತಕ್ಕಂಥ ಸಿಸ್ಟಮೇ ಬೇರೆ ಇದೆ. ಡಿಟ್ಟೋ ಇದೇ ರೀತಿ ಇದೆ ಅಂತ ಹೇಳೋಕ್ಕಾಗಲ್ಲ, ಕ್ಲಾರಿಟಿ ಏನು ಕೊಟ್ಟಿಲ್ಲ ಅವರು. ಇದೇ ರೀತಿ ಇದೆ ಸರ್, ಬೇಕಿದ್ದರೆ ಹುಡುಗನಿಗೆ ತೋರಿಸಿ ಎಲ್ಲನೂ ಕೂಡ. ನಾನು ಹೇಳುವಂಥ ಮಾತು ಅವರಿಗೆ ತಪ್ಪು ಅನಿಸಿದರೆ ದಯವಿಟ್ಟು ಕ್ಷಮೆ ಇರಲಿ. ಬಟ್ ನನಗೆ ಆಸ್ತಿ ಅಂತ ನೋಡಿನಾದರೂ ಅವ್ರು ನನ್ನನ್ನು ಮದುವೆ ಆಗಲಿ ಅಂತ ಪಾಯಿಂಟ್ಗಳಲ್ಲಿ ಹೇಳಿದ್ದಾರೆ. ಇದು ಕೂಡ ಒಂದು ಒಳ್ಳೆಯ ನಿರ್ಧಾರ ಅಂತಲೇ ಹೇಳ್ಬೋದು. ಇಲ್ಲಿ ಇರ್ತಕ್ಕಂಥ ಸ್ಪೇಸ್ ಕೂಡ ನೋಡಿ. ಆ್ಯಂಡ್ ಅದೇ ರೀತಿಯಾಗಿ ಈ ಒಂದು ಸಿಸ್ಟಮ್ ಏನು ನೋಡ್ತಿದ್ದೀರಾ, ವೆರಿ ಹೈಜೆನಿಕ್ ಆಗಿರ್ತಕ್ಕಂಥ ಸಿಸ್ಟಮ್. ಇಲ್ಲಿ AC ಕಂಟ್ರೋಲರ್ ಸ್ಪೇಸ್ ಆಗಿರುತ್ತೆ. ಹಿಂದ್ಗಡೆ ಕೂತ್ಕೊಂಡವ್ರಿಗೆ ಡೈರೆಕ್ಟಾಗಿ ಒಂದು AC ಫುಲ್ಲು, ಕಾರ್ ಫುಲ್ಲು ಏನು ತಂಪು ಕೂಲ್ ಅಂತ ಏನು ಕರಿತೀವಿ, ಆ ರೀತಿ ಸ್ಪೇಸ್ಗಳನ್ನು ಈ ಒಂದು AC ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಒಳ್ಳೆಯ ಒಂದು ಗೇರ್ ಬಾಕ್ಸ್ ಇದೆ ಮತ್ತು ಕ್ಲಚರ್ ಇದೆ. ಆ್ಯಂಡ್ ಸೀಟ್ ಆಗಿರ್ತಕ್ಕಂಥ ಡ್ಯಾಶ್ಬೋರ್ಡ್ ಇದೆ, ಏರ್ ಬ್ಯಾಗ್, AC, ಇನ್ನಿತರ ಯಾವ ರೀತಿಯಲ್ಲಿ ಕಾರ್ನಲ್ಲಿ ಏನೆಲ್ಲ ಇರಬೇಕು ಎಲ್ಲನೂ ಕೂಡ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಐಟಮ್ಗಳು ಇದರಲ್ಲಿ ಇದೆ ಅಂತ ಹೇಳಿದ್ದಾರೆ. ಇದು ಇವತ್ತಿನ ಒಂದು ಮಾಹಿತಿ. ಮತ್ತೆ ಸಿಗ್ತೀನಿ.